ದಿನದಲ್ಲಿ ರಾಜ್ಯ ಸರ್ಕಾರದ ಧೋರಣೆ ಬಗ್ಗೆ ಏನು ಹೇಳ್ತೀರಾ? ಈಗ ಕುವೆಂಪುರವರ ನಾಡಗೀತೆ ಖಾಸಗಿ ಶಾಲೆಗಳಲ್ಲಿ ಬೇಡ ಅನ್ನುವಂಥ ನಂದು ಅವರ ಉಕ್ತಿಯನ್ನು ಕೂಡ ಸಮಾಜಕ್ಕೆ ಇಲ್ಲ, ನಂದು ವೈಯಕ್ತಿಕವಾಗಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ತಗೋತಿರೋ ತೀರ್ಮಾನಗಳಿಗೆ ನಂದು ಸ್ವಲ್ಪ ಬೇಸರ ಇದೆ. ಅವ್ರು ಯಾವ ತೀರ್ಮಾನ ತಗೋತಾರೋ, ಏನೇನು ತೀರ್ಮಾನ ತಗೋತಾರೋ, ಸಂವಿಧಾನದ ಅನುಚ್ಛೇದ ವಹಿಸ್ತಾರೋ, ಪೀಠಿಕೆ ವಹಿಸ್ತಾರೋ, ಎಲ್ಲರೂ ಸಂವಿಧಾನನ ಅಡಾಪ್ಟ್ ಮಾಡ್ಕೊಂಡೇ ಬದುಕಿದ್ದೀವಿ. ಸಂವಿಧಾನ ಜಾಗೃತಿ ಜಾಥಾ ಯಾಕೆ ಮಾಡ್ತಾರೋ ಅದ್ರ ಉದ್ದೇಶನೂ ನಮ್ಗೆ ಅರ್ಥ ಆಗಿಲ್ಲ. ಪ್ರತಿ ಗ್ರಾಮ ಪಂಚಾಯತ್ಗೆಲ್ಲಿ 25,000 ರೂಪಾಯಿ ಖರ್ಚು ಹಾಕ್ಸ್ಬಿಟ್ಟು ಬ್ಯಾನರ್ ಬರ್ಸ್ಕೊಂಡು ಸಂವಿಧಾನ ಜಾಗೃತಿ ಏನು, ವಾಟ್ ಈಸ್ ಸಂವಿಧಾನ ಜಾಗೃತಿ ಅಂದರೆ ನಮ್ಗೆ ಗೊತ್ತಿಲ್ಲ. ಯಾರನ್ನು ಎತ್ಕಟ್ಟಕ್ಕೆ ಮಾಡ್ತಾರೋ ಏನು ಮಾಡ್ತಾರೋ, ಇದು ಒಳ್ಳೆ ಸ್ಥಿತಿ ಅಂತೂ ಅಲ್ಲ. ಸಂವಿಧಾನ ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡಾಗಿದೆ, 75-80 ವರ್ಷ ಆಗಿದೆ. ಈಗೇನು ಜಾಗೃತಿ ಮೂಡಿಸ್ತಾರೆ? ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಇವರು ಜಾಗೃತಿ ಮೂಡಿಸಿ ಹೋರಾಟ ಮಾಡ್ಬೋದು. ಅದನ್ನು ಬಿಟ್ಟು ಒಂದೊಂದೇ ಇಶ್ಯೂ, ಒಂದು ಕಡೆ ಹಿಜಾಬ್ ಸರಿ ಅಂತಾರೆ, ಒಂದು ಕಡೆ 2 ಗಂಟೆಗೆ ನಮಾಜ ಮಾಡಿ ಸ್ಕೂಲ್ಗೆ ಹೋಗಂತಾರೆ, ಒಂದೇ ಮಾತ್ರ ಕಂಪಲ್ಸರಿ ಅಲ್ಲ ಅಂತಾರೆ, ಇನ್ನೊಂದು ಸರಿ ಕೈ ಮುಗಿದು ಒಳಗೆ ಬಾ ಅಂದರೆ ಅದಕ್ಕೆ ಇನ್ನೊಂದೇನೋ ಬರೀತಾರೆ. ಇಲ್ಲದಿದ್ದ ಟೆನ್ಷನ್ ಯಾಕೆ ಕ್ರಿಯೇಟ್ ಮಾಡ್ತಾರೋ ನಮ್ಗೆ ಅರ್ಥ ಆಗಿಲ್ಲ. ಇದರಲ್ಲಿ ಏನಾರು ಓಲೈಸೋ ರಾಜಕಾರಣ ಮಾಡ್ತಿದ್ರೆ ಅವ್ರು ನಿಜವಾಗಿ ತಪ್ಪು ದಾರಿಗೆ ಹೋಗ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.